ನೋಡೋಣ ಶ್ವೇತು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅವ್ರು ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾರೆ. ನೀರ್ ಕುಡಿತೀರಾ? ಶ್ವೇತು ಬರೀ ಕಮೆಂಟ್ ಮಾಡಿದ್ರೆ ಮಾತ್ರ ಮಾಡ್ತೀನಪ್ಪ, ಇಲ್ಲಾಂದ್ರೆ ಮಾಡಲ್ಲ. ಹೆಂಗಿದೆ? ಮನೇಲಿ ಖಾಲಿಯಾಗಿದೆ. ಚಿಕನ್ ಆರ್ಡರ್ ಆಗಿದೆ. ಹೌದಾ? ನಿಮಗೆ ಚಿಕನ್ ಅಂತಾನೆ ಅನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾವು ನಿಮ್ ಮುಂದೆ ಇದ್ದೀವಿ, ಎಡಿಟರ್ ಹೇಮ ಜೊತೆ, ಬಾಕಿಯವರೆಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ತ್ರಿಯೋ 360. ನಾವಿವತ್ತು ಶ್ವೇತಾ ಮನೆಗೆ ಹೋಗ್ತಾ ಇದೀವಿ, ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ. ಸರ್ಪ್ರೈಸ್ ವಿಸಿಟ್ ಶ್ವೇತಾ ಮನೆಗೆ ಹೋಗ್ತಾ ಇದೀವಿ. ಎಕ್ಸೈಟಿಂಗ್ ಆಗಿದ್ದೀರಾ? ವೆರಿ ಮಚ್. ನೋಡೋಣ ಶ್ವೇತು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅವ್ರು ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾರೆ, ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ. ನಾವು ನೋಡ್ತೀವಿ, ನೀವು ನೋಡಿ, ಆಯ್ತಾ? ಬನ್ನಿ ಹಾಗಾದ್ರೆ ಹೋಗೋಣ. ನಡೀರಿ. ಡೋರ್ ಹಾಕಿದೆ, ನಾಕ್ ಮಾಡೋಣ. ಸರ್ಪ್ರೈಸ್ ವಿಸಿಟ್. ಬ್ಲಾಗ್ ಬೇರೆ ಮಾಡ್ಕೊಂಡ್ ಬಂದಿದ್ದೀರಾ? ಹೊರಗಡೆ ಹೋಗ್ತಾ ಇದ್ದೀರಿ, ನೀವ್ ಹೇಳ್ಬೇಕು ತಾನೆ ಬರ್ತಾ ಇದೀನಿ ಅಂತ. ಏನಾದ್ರೂ ಮಾಡ್ಕೊಂಡು ತಿನ್ನೋಣ ಅಂತ ಆಸೆ ಆಗುತ್ತೆ. ಏನಾದ್ರೂ ಚಿಕನ್ ಅಲ್ಲಿ ನಮ್ಗೆ ಮಾಡ್ಕೊಡಿ ಶ್ವೇತಗೆ. ಏನ್ ಮಾಡ್ಕೊಡ್ತೀರಾ? ಚಿಕನ್ ತಂದಿದ್ಯಾ ತಾನೆ? ಎಸ್, ಇಲ್ಲಪ್ಪ, ಆರ್ಡರ್ ಮಾಡ್ಕೊಳ್ಳೋಣ. ಓಕೆ, ನಮ್ದು ವ್ಯೂವರ್ಸ್ಗಳಿಗೂ ಕೂಡ ಅದ್ ರೆಸಿಪಿನ ಶೇರ್ ಮಾಡೋಣ ಇವತ್ತು. ಹಾಗಾದ್ರೆ ಆಯ್ತಾ? ನಿಮ್ಮ ಮನೆಯಲ್ಲಿ ಮುಂಚೆ ಹೇಳ್ಬೇಕು ತಾನೆ, ನೀವು ಬರ್ತೀನಿ. ಸರ್ಪ್ರೈಸ್. ಓಕೆ, ಆಮೇಲೆ ನಾನು ನನ್ನ ಕೆಲಸನ ನಾಳೆ ಮಾಡ್ಕೊಳ್ತೀನಿ. ಇವತ್ತು ನಿಮಗೆ ಏನಾದ್ರು ಮಾಡ್ಕೊಳ್ತೀನಿ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಒಳ್ಳೆ ನೀರ್ ಕುಡಿತೀರಾ? ಶ್ವೇತು ಬರೀ ನೀರ್ ಯಾಕೆ, ಬೇರೆ ಏನಾದ್ರು ತಿನ್ನಕ್ ಕೊಡಿ. ಟ್ರೈ ಮಾಡಿದೀನಿ, ತಿಂತೀರಾ? ಡೆಫಿನೆಟ್ಲಿ. ಏನ್ ಮಾಡಿದ್ದೀರಾ? ಟೇಸ್ಟ್ ನೋಡ್ಬಿಟ್ಟು ಹೇಳಿ ಏನು ಅಂತ ಕಂಡಿಡಿ. ಓಕೆ. ಓಕೆನಾ? ಏನಿದು? ನಮ್ ವ್ಯೂವರ್ಸ್ ತೋರಿಸೋಣ. ವಾವ್, ಲುಕ್ಸ್ ಸೋ ಯಮ್ಮಿ. ಕ್ಯಾರಮಲ್ ಬೈಟ್. ಟೇಸ್ಟ್ ನೋಡಿ ಮಾಡಿ. ಹೆಂಗಿದೆ? ವಾವ್, ಸೂಪರ್. ನಿಜವಾಗ್ಲೂ ಜೇಶು ಅಮ್ಮ ಚಿಕ್ಕಿ ಮಾಡು ಅಂತ ಹಿಂಸೆ ಕೊಡ್ತಿದ್ದ. ಚಿಕ್ಕಿ ಮಾಡಕ್ ಹೋದ್ರೆ ಅದು ಕ್ಯಾರಮಲ್ ಬೈಟ್ ಆಗ್ಬಿಟ್ಟಿದೆ. ಈ ರೆಸಿಪಿ ಮಸ್ಟ್ ನಮ್ ವ್ಯೂವರ್ಸ್ ತೋರ್ಸಲ್ಲ, ತುಂಬಾ ಈಸಿ ಇದೆ. 5 minutes ಅಲ್ಲಿ ಆಗುತ್ತೆ. ನಾನು ಬೆಳಿಗ್ಗೆ ಟ್ರೈ ಮಾಡಿದ್ದೆ, ಮನೆ ಮಾಡೋದಂತಾನೆ ಅನಿಸ್ತಾ ಇಲ್ಲ. ಇದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ವಿನೋದ್ಗೂ ಇಷ್ಟ ಆಯ್ತದೆ ಅಂತ. ಸಕ್ಕತ್ತಾಗಿದೆ. ಬೇಗನೆ ಕಲಿಯ ಹೋಯ್ತು. ಸ್ವಲ್ಪನೇ ಮಾಡಿದಪ್ಪ. ಸಕ್ಕತ್ತಾಗಿತ್ತು. ಶ್ವೇತು ಖಾಲಿ ಆಗೋ. ಶ್ವೇತು ಸ್ವಲ್ಪ ಎತ್ಕೊಂಬ. ಶ್ವೇತು ನನಗೆ ಇಟ್ಟೇ ಇಲ್ವಾ? ಮನೇಲೂ ಖಾಲಿ ಇದೆ. ನಿಜವಾಗ್ಲೂ ಇಲ್ವಾ? ನಿಜ ಇಲ್ಲ. ತುಂಬಾ ಚೆನ್ನಾಗಿದೆ ಮಾತ್ರ. ಡೆಫಿನೆಟ್ಲಿ ನಮ್ ವ್ಯೂವರ್ಸ್ ಎಲ್ಲರಿಗೂ ನೀವು ತೋರಿಸ್ಲೇಬೇಕು, ಶೇರ್ ಮಾಡಿ. ಕಮೆಂಟ್ ಮಾಡಿದ್ರೆ ಮಾತ್ರ ಮಾಡ್ತೀನಪ್ಪ, ಇಲ್ಲಾಂದ್ರೆ ಮಾಡಲ್ಲ. ಯಾರಿಗೆಲ್ಲ ಈ ರೆಸಿಪಿ ಬೇಕು ಪ್ಲೀಸ್ ಕಮೆಂಟ್ ಮಾಡಿ. ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಆಗುತ್ತೆ. ಚಿಕ್ಕಿ ಸಕ್ಕತ್ತಾಗಿತ್ತು ಮಾತ್ರ. ಟೇಸ್ಟ್ ಕ್ಯಾರಮಲ್ ಬೈಟ್ ಏನಾದ್ರು ಅನ್ಕೊಳ್ಳಿ, ಎರಡು ಅಂತಾನೆ. ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ ಅಷ್ಟೇ. ಕ್ಯಾರಮಲ್ ಬೈಟ್, ಕ್ಯಾರಮಲ್ ಸ್ಟ್ರಕ್ಚರ್ ಬಂದ್ಮೇಲೆ ನಾವು ಡ್ರೈ ಫ್ರೂಟ್ಸ್ ಹಾಕ್ತೀವಿ. ಚಿಕ್ಕಿ ನಾರ್ಮಲ್ ಪಾಕದಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಇಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಬೇಗ ಖಾಲಿ ಆಗುತ್ತೆ. ಹೇಮಡಿಯರ್ ಹೇಳಿದಾಗ ನಾನೇ ತಿಂದಿಲ್ಲ. ಟೇಸ್ಟ್ ನೋಡಿಲ್ಲ ಗೊತ್ತಾ? ಇಷ್ಟ ಆಯ್ತಾ ಹೇಮಡಿಯ? ಸಕ್ಕತ್ತಾಗಿತ್ತು. ಮಕ್ಳಿಗೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಮಕ್ಕಳೆಲ್ಲ ಒಂದ್ಸಲ ಕರ್ಕೊಂಡ್ಬಂದ್ರೆ ಆವಾಗ ಮಾಡೋಣ. ಅವ್ರು ಏನ ಕೇಳಿದ್ರೆ ವ್ಯೂವರ್ಸ್ಗೂ ಮಾಡ್ಕೊಡೋಣ. ಓಕೆ, ಅವ್ರಿಗೆ ಇಷ್ಟ ಆದ್ರೆ ಮಾಡಿ. ಡನ್. ಶ್ವೇತು ಚಿಕ್ಕಿ ಖಾಲಿ ಆಗೋಯ್ತು, ಬೇರೆ ಏನ್ ಮಾಡ್ಕೊಡ್ತೀರಾ? ಚಿಕನ್ ಬೇರೆ ಕೇಳ್ತಾ ಇದೀರಾ? ಚಿಕನ್ ಮನೇಲಿ ಖಾಲಿ ಆಗಿದೆ. ಚಿಕನ್ ಆರ್ಡರ್ ಆಗಿದೆ. ಹೌದಾ? ನಿಮ್ಗೆ ಡೊಮಿನೋಸ್ ಅಲ್ಲಿ ನೀವು ಚಿಕನ್ ಬಾಂಬ್ ಇಷ್ಟಪಟ್ಟು ತಿಂದ್ರಿ, ನೆನಪಿದ್ಯಾ? ಅದ್ರಲ್ಲಿ ಚೀಸಿ ಚಿಕನ್ ಬಾಂಬ್ ಮಾಡ್ಕೊಡ್ಲ ನಾನು. ಚೀಸಿ ಚಿಕನ್ ಬಾಂಬ್ ಮಾಡ್ಕೊಡ್ತೀರಾ? ನಂಗೆ ಆಲ್ರೆಡಿ ಬಾಯಲ್ಲೆಲ್ಲ ನೀರು ಬರ್ತಿದೆ. ತಡ್ಕೊ ಟ್ರೈ ಮಾಡ್ಕೊಡೋದು. ಒಂದು 5 ನಿಮಿಷ ವೈಟ್ ಮಾಡು. ಚೀಸಿ ಚಿಕನ್ ಬಾಂಬಾ ತುಂಬಾ ಈಸಿ ಆಗಿರುತ್ತೆ ಡಿಯರ್. ಸಖತ್ ರೆಸಿಪಿ ಕೂಡ ಶೇರ್ ಮಾಡ್ತೀರಾ? ರೆಸಿಪಿ ತೋರ್ಸೋಣ. ಓಕೆ, ಹಾಗಾದ್ರೆ ನೀವು ವಾಚ್ ಮಾಡಿ ನಮ್ಮ ಚಾನೆಲ್ ನ. ಈಗ ನಾವು ಚಿಕನ್ ಚೀಸಿ ಬಾಂಬ್ ನ ಪ್ರಿಪೇರ್ ಮಾಡ್ತಾ ಇದೀವಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೆ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ಅಲ್ಲಿವರೆಗೂ ಪೂರ್ತಿ ವಿಡಿಯೋ ಪೂರ್ತಿವರೆಗೂ ನೋಡಿ.
ಆಗ ನಿಮ್ಗೆ ರೆಸಿಪಿ ಗೊತ್ತಾಗುತ್ತೆ. ಹೌದು. ಅಂಡ್ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ನಿಮ್ಗೆ ಏನಾದ್ರೂ ಯಾವ್ದಾದ್ರು ರೆಸಿಪೀಸ್ ಬೇಕು ಅನ್ನೋದಾದ್ರೆ, ಇಲ್ಲ ಯಾವ್ದಾದ್ರು ಕಂಟೆಂಟ್ ವಿಡಿಯೋಸ್ಗಳು ಬೇಕು ಅನ್ನೋದಾದ್ರೆ ನಮಗೆ ಕಮೆಂಟ್ ಮಾಡಿ, ನಾವು ಅದ್ರ ರಿಲೇಟೆಡ್ ವಿಡಿಯೋಸ್ಗಳನ್ನ ನಾನು ನಿಮ್ಗೆ ತೋರಿಸ್ತೀವಿ, ಮಾಡ್ತೀವಿ. ನಾವು ನಿಮ್ಮ ಮುಂದೆ ಇದ್ದೀವಿ, ಎಡಿಟರ್ ಏಮ ಜೊತೆ, ಬಾಕಿಯವರೆಲ್ಲ. ನಾವಿವತ್ತು ತೋರಿಸ್ತಾ ಇರೋದು ನಿಮಗೆ ಚಿಕನ್ ಚೀಸಿ ಬಾಂಬ್ ಅಂತ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ನಾವು ಇದನ್ನು ಮನೇಲೇ ಮಾಡ್ಕೊಂಡು ತಿನ್ಬೋದು. ನಾವಿಲ್ಲಿ ಡಾಮಿನೋಸ್ ಆಗಿರ್ಬೋದು, ಪಿಜ್ಜಾಡ್ ಆಗಿರ್ಬೋದು, KFC ಇಲ್ಲೆಲ್ಲ ಇದನ್ನು ತಿಂದಿರ್ತೀವಿ. ಸೊ ಅದೇ ಟೇಸ್ಟ್, ಅದೇ ಫ್ಲೇವರ್ ಕೊಡುತ್ತೆ ನಿಮಗೆ. ಮನೇಲೇ ನಾವು ಮಾಡ್ಕೊಂಡು ತಿನ್ಬೋದು. ಮಕ್ಳಿಗೂ ತುಂಬಾ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಖುಷಿಯಾಗಿ ತಿಂತಾರೆ. ಬನ್ನಿ ಹಾಗಾದರೆ ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡ್ಬಿಡೋಣ. ಇದಕ್ಕೆ ನಾವಿಲ್ಲಿ ಒಂದು 3 ಚಿಲ್ಲಿ ತೊಗೊಂಡಿದ್ದೀವಿ, ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀವಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಪೆಪ್ಪರ್ ಪೌಡರ್, ಮೈದಾ ಮತ್ತು ಚೀಸ್ ತೊಗೊಂಡಿದ್ದೀವಿ, ಮತ್ತು ಖಾರದ ಪುಡಿ. ಇಷ್ಟು ಮೇನ್ ಇಂಗ್ರೀಡಿಯೆಂಟ್ಸು. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲ್, ಇಷ್ಟನ್ನು ತೊಗೊಂಡಿದ್ದೀವಿ. ಇಷ್ಟೇ ಐಟಮ್ಸಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬೋದು. ಮತ್ತು ಬೇಗನೆ ಆಗುತ್ತೆ. ಇದು ಲೇಟ್ ಅಂತೂ ಆಗೋದಿಲ್ಲ, ಬೇಗನೆ ಆಗುತ್ತೆ. ಸ್ನ್ಯಾಕ್ಸ್ ಈವ್ನಿಂಗ್ ಟೈಮಲ್ಲಿ, ಮಳೆಗಾಲ ಚಳಿಗಾಲದಲ್ಲೆಲ್ಲ ಬೇಗ ಬೇಕು ಚಿಕನ್ ಐಟಮಲ್ಲಿ ಏನಾದರೂ ಡಿಫ್ರೆಂಟಾಗಿ ಅಂದರೆ ಈ ರೀತಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಇದು ನಂದು ಮೀಟ್ದು ಚಾಪ್ ಬೋರ್ಡು. ಮೀಟೆಲ್ಲ ನಾನು ಇದರೆಲ್ಲ ಕಟ್ ಮಾಡ್ಕೊಳ್ಳೋದು, ನನ್ನ ನೈಫು. ಸೊ ಇದರಲ್ಲಿ ಸಪ್ರೇಟ್ ಬೋನ್ ಇದೆಲ್ಲ, ಅದನ್ನು ಮಾತ್ರ ಸೆಗ್ರಿಗೇಟ್ ಮಾಡಿಬಿಟ್ಟು ನಾವು ಈ ಥರ ಸಣ್ಣದಾಗಿ ಈ ಮೀಟನ್ನೆಲ್ಲ ಚಾಪ್ ಮಾಡ್ಕೊಳ್ಳೋಣ. ನಾನು ಚಾಪ್ ಮಾಡ್ಕೊಂಬರ್ತೀನಿ. ಇಲ್ಲ ಚಾಪ್ ಮಾಡಿ ನಾನು ಗ್ರೈಂಡರ್ಗೆ ಹಾಕೊಂಡಿದ್ದೀನಿ. ಗ್ರೈಂಡ್ ಮಾಡೋಣ ಬನ್ನಿ. ಈ ಗ್ರೈಂಡ್ ಮಾಡ್ಕೊಂಡಿರೋ ಚಿಕನ್ ಈ ಥರ ಆಗಿರುತ್ತೆ, ಕೈಮಾ ಥರ. ಇದನ್ನು ಈ ಬೌಲ್ಗೆ ಹಾಕೊಳ್ಳೋಣ. ಸೊ ಬೌಲ್ಗೆ ಹಾಕೊಂಡಾಯ್ತು. ಇದಕ್ಕೆ ನಾವೀಗ ಸಾಲ್ಟ್ ಹಾಕೋಣ. ಸಾಲ್ಟು, ಪೆಪ್ಪರ್ ಹಾಕ್ತಾ ಇದ್ದೀನಿ. ನೋಡಿ, ನಾನು ಕೈ ಅಳತೆ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಸ್ಪೂನ್ ಅಳತೆಯಲ್ಲಿ ಬೇಕಿದ್ರೂ ಹಾಕೋಬೋದು, ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ಸಾಲ್ಟು ರುಚಿಗೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ. ಚಿಲ್ಲಿ ಪೌಡರ್ ನಾನು ಒಂದು 5-10 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಈಗ ಚಿಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ 2 ಚಿಲ್ಲಿ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ಅರ್ಧ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೇನೋ ಕಲರ್ಫುಲ್ಲಾಗಿ ಕಾಣಿಸ್ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಸೊ ಇದು ಸಪ್ರೇಟಾಗಿ ಇಡೋಣ, ಆಮೇಲೆ ಕಲಸೋಣ. ಚೀಸ್ಗೆ ಇದು ಚೀಸು ತುರಿದಿಟ್ಕೊಂಡಿರೋದು. ಇದಕ್ಕೆ ಸ್ವಲ್ಪ ಚಿಲ್ಲಿ, 2 ಚಿಲ್ಲಿಲಿ 1 ಚಿಲ್ಲಿ, ಅದಕ್ಕೆ 1 ಚಿಲ್ಲಿ ಇದಕ್ಕೆ ಹಾಕಿದ್ರೆ ಸಾಕು. ಮತ್ತು ಸಾಲ್ಟು ಸ್ವಲ್ಪ ಹಾಕೊಳ್ಳಿ. ಸಾಲ್ಟು, ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಸಾಕಾಗುತ್ತೆ. ಸೊ ನಾವು ಅದಕ್ಕೂ ಚಿಲ್ಲಿ ಫ್ಲೇಕ್ಸ್ ಹಾಕೋಣ, ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಈಚಿಂದ. ಇದು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲಿ 1 ಪಿಂಚಷ್ಟು ಮೈದಾ ಹಿಟ್ಟು ಚೀಸ್ಗೆ ಹಾಕ್ತಾಯಿದ್ದೀನಿ. 2.5 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಚಿಕನ್ಗೆ ಹಾಕ್ತಾಯಿದ್ದೀನಿ. ನಿಮ್ಗೇನಾದ್ರು ಎಕ್ಸ್ಟ್ರಾ ಬೇಕು ಅನ್ಸಿದ್ರೆ ಹಾಕೋಬೋದು, ಬೈಂಡಿಂಗ್ ಬರುತ್ತೆ, ತೊಂದರೆ ಇಲ್ಲ. ಸೊ ನಾವೀಗ ಚಿಕನ್ ಕಲಿಸ್ಬಿಡೋಣ. ತುಂಬ ಈಸಿ ಇದೆ ರೆಸಿಪಿ, ಆರಾಮಾಗಿ ಮಾಡ್ಕೋಬೋದು. ಮಕ್ಕಳು ಬರ್ತಿದ್ದಾರೆ ಏನಿಲ್ಲ ತಿನ್ನೋಕ್ಕೆ ಅಂದರೆ, ಸಂಜೆ ಏನಾದರೂ ಮಳೆ ಬರ್ತಿದ್ದರೆ ಸ್ನ್ಯಾಕ್ಸ್ ಬೇಕು ಅಂದರೆ ಈ ಸ್ನ್ಯಾಕ್ ಆರಾಮಾಗಿ ಮಾಡ್ಕೊಳ್ಳಿ. ಸ್ಟಾರ್ಟರ್ ಥರನೂ ಆಗುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ, ಈ ಕಿಟ್ಟಿ ಪಾರ್ಟಿ ಅದೆಲ್ಲ ಮಾಡ್ತಾರಲ್ಲ, ಅದಕ್ಕೂ ಇದು ಸೂಟಬಲ್ ಡಿಶ್ಶು. ಬೇಗನೆ ಆಗುತ್ತೆ, ಲೇಟ್ ಆಗೋಲ್ಲ. ಚಿಕನ್ ಇದ್ದರೆ ಬೇಗನೆ ಆಗುತ್ತೆ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಇಷ್ಟ ಆದರೆ ಸಾಕು. ಚೀಸ್ನ ಕಲಿಸ್ಕೊಂಡಿದ್ದೀನಿ. ಇದನ್ನು ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಈ ಥರ ಗೋಲಿ ಥರ ಮಾಡ್ಕೊಳ್ಳಿ. ಈ ಥರ ಗೋಲಿ ಥರ ಮಾಡಿಕೊಂಡು ಇಲ್ಲಿ ಚಿಕನ್ ಇದೆಯಲ್ಲ, ಚಿಕನ್ ತಗೊಳ್ಳಿ. ಈ ಥರ ಉಂಡೆ ಮಾಡಿಕೊಂಡು ಒಳಗಡೆ ಸ್ಟಫಿಂಗ್ ಇಡೋಣ. ನಂದು ಮೋದಕ ರೆಸಿಪಿ ನೋಡಿರ್ತೀರ ನೀವು, ಸೇಮ್ ಇದೆ ಅದೇ ಥರನೇ. ಆದರೆ ಇದು ರೌಂಡ್ ಮಾಡ್ತಾಯಿದ್ದೀನಿ ನಾನು. ಶೇಪ್ಗಳು ಮಾಡ್ಕೋಬೋದು ನೋಡಿ. ಈಗಾದರೂ ಮಾಡ್ಕೊಳ್ಳಿ, ನಗೆಟ್ಸ್ ಥರ ಆದರೂ ಮಾಡ್ಕೊಳ್ಳಿ, ಇಲ್ಲ ಸರ್ಕಲ್ ಆದರೂ ಮಾಡ್ಕೊಳ್ಳಿ, ನಿಮ್ಮ ಚಾಯ್ಸ್. ಸೊ ನಾನು ಸ್ವಲ್ಪ ನಗೆಟ್ಸು ಮತ್ತು ಸರ್ಕಲ್ 2 ಮಾಡ್ತೀನಿ. ಪ್ಯಾಟಿ ಥರನೂ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಉಂಡೆ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ನಗೆಟ್ ಥರ, ಬಾಂಬ್ ಥರ ಮತ್ತು ಕಟ್ಲೆಟ್ ಥರ. ಸೊ ಡೀಪ್ ಫ್ರೈ ಮಾಡೋಕ್ಕೆ ಮುಂಚೆ, ಡೀಪ್ ಫ್ರೈ ಮಾಡೋದ್ರೆ ಮಾತ್ರ ಈ ಮೈದಾ ಹಿಟ್ಟಲ್ಲಿ ಒಂದೇ ಒಂದು ಲೇಯರ್ ಸುತ್ತು ಮಾತ್ರ ಉರುಳಿಸ್ಕೋಬೇಕು.
ಸೊ ನಾನು ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ನಾವು ಒಂದೊಂದೇ ಬಿಟ್ಕೊಂಡು ಹೋಗೋಣ. ಮೀಡಿಯಮ್ ಆಗಿರಲಿ, ಎಣ್ಣೆ ತುಂಬ ಕಾದಿರಬಾರ್ದು, ಚೀಸ್ ಈಚೆ ಬಂದ್ಬಿಡುತ್ತೆ. ಇದು ಈ ಥರ ಆಗ್ತಿದ್ರೆ ನಾನು ಇನ್ನೊಂದು ಕಡೆನೂ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಆಯಿಲ್ ಬೇಕಿದ್ರೆ ಹಾಕೋಬೋದು. ಡಯಟ್ ಮಾಡೋರಿಗೆ ಇದನ್ನ ತೋರಿಸ್ತಾ ಇರೋದು. ನಾನು ಪ್ಯಾಟಿ ಮಾಡ್ಕೊಂಡಿದ್ದೇನಲ್ಲ, ಅದರಲ್ಲಿ 2 ಪ್ಯಾಟಿನ ಇಡ್ತಾ ಇದ್ದೀನಿ. ಫಾರ್ ಡಯಟ್ ಮಾಡೋರ್ಗೆ ಮಾತ್ರ ಇದು. ಇದು ಬೇಯ್ಲಿ, ವಿತೌಟ್ ಆಯಿಲೇ ಇದು ಕುಕ್ ಆಗುತ್ತೆ. ಇದು ಡೀಪ್ ಫ್ರೈಡ್. ಸ್ವಲ್ಪ ಹಿಟ್ಟು ಎಣ್ಣೆಲಿ ಬಿಟ್ಕೊಳ್ಳುತ್ತೆ, ತೊಂದರೆ ಇಲ್ಲ. ಎಣ್ಣೆ ಸೋಸ್ಕೋಬೇಕಾಗತ್ತೆ ಅಷ್ಟೇ. ನೀವು ಚೀಸ್ ಬಿಟ್ಕೋಬಾರ್ದು, ಒಂದು ಲೇಯರ್ ಕೋಟಿಗೆ ನೀಟಾಗಿ ಕುತ್ಕೊಳ್ಳಿ ಅಂದ್ಬಿಟ್ಟು ನಾವು ಆಯಿಲ್ ಅದು ಹಾಕಿದ ತಕ್ಷಣ ತಿರುಗ್ಸಕ್ಕೆ ಹೋಗ್ಬೇಡಿ. ಒಂದು 2 ಮಿನಿಟ್ಸ್ ಬಿಟ್ಟು ತಿರುಗಿಸ್ಬೇಕು. ಉಂಡೆಗಳೆಲ್ಲ ಕಚ್ಕೊಳ್ದೇ ಇರೋ ಥರ ಒಂದು ನಗೆಟ್ ಹಾಕೋಣ. ಡೀಪ್ ಫ್ರೈ ಮಾಡಿದ್ರೆ ಮಾತ್ರ ರೋಲ್ ಮೈದಾ ಹಿಟ್ಟಲ್ಲಿ ಒಂದು ರೌಂಡ್ ರೋಲ್ ಮಾಡಿ ಹಾಕಿ. ನೋಡಿ, ವಿತೌಟ್ ಆಯಿಲ್ಲು ನೀಟಾಗಿ ಬರ್ತಿದೆ ನೋಡಿ. ಇಷ್ಟೇ. ವಿತೌಟ್ ಡಯಟ್ ಕಾನ್ಷಿಯಸ್ ಇರೋರು ಆರಾಮಾಗಿ ಮಾಡ್ಕೋಬೋದು. ಹೊರಗಡೆ ಎಲ್ಲ ನಗೆಟ್ಸು ಅದು ಇದು ತೊಗೊಳ್ತೀರಾ, ಚಿಕನ್ ನೀವೇ ತಂದು ನೀವೇ ಮಾಡ್ಕೋಬೋದು, ಈಸಿಯಾಗಿ ಆಗುತ್ತೆ. ವಿತೌಟ್ ಚೀಸ್ ಕೂಡ ನೀವು ಮಾಡ್ಕೋಬೋದು, ಸೇಮ್ ರೆಸಿಪಿನೇ. ಇದು ನಮ್ಮದು ಡೀಪ್ ಫ್ರೈ ಇದು ಹಾಕಿದ್ವಲ್ಲ, ಅದು ಕುಕ್ ಆಗ್ತಿದೆ. ಸೊ ನಾವು ಟರ್ನ್ ಮಾಡೋಣ. ನೋಡಿ ಎಷ್ಟು ನೀಟಾಗಿದೆ, ಒಂದು ಹೊಡಿಯಲ್ಲ. ಹೊಡಿಯುತ್ತೆ ಅನ್ನೋ ಟೆನ್ಷನ್ನು ಬೇಡ ನಿಮಗೆ. ಬಾಂಬ್ ಥರನೇ ಇರುತ್ತೆ ಚೀಸೆಲ್ಲ ಮೆಲ್ಟ್ ಆದರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ. ನೀವು ಕೋರಿಯಂಡರ್ ಜಾಸ್ತಿ ಹಾಕೊಂಡ್ರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಇನ್ ಕೇಸ್ ನಿಮ್ಗೆ ಏನಾರು ಪಿಜ್ಜಾ ಫ್ಲೇವರ್ ಬೇಕು ಅಂದರೆ ನೀವು ಹೊರಗೇನೂ ಹಾಕೋಬೋದು. ಸೇಮ್ ಪಿಜ್ಜಾ ಹೆಂಗಿರುತ್ತೆ, ಡಾಮಿನೋಸಲ್ಲಿ ಸಿಗುತ್ತಲ್ಲ ನಗೆಟ್ಸು, ಚಿಕನ್ ಬಾಂಬ್ ಅಂತ ಅದೇ ಫ್ಲೇವರ್ ಬರುತ್ತೆ. ಆರೋಗ್ಯನ ಹಾಕಿದ್ರೆ ಸೇಮ್ ಫ್ಲೇವರೇ ಇರುತ್ತೆ. ಇದೇ ರೆಸಿಪಿಗೆ ನೀವು ಆರೋಗ್ಯನ ಹಾಕೋಬೋದು. ಈಗ ಚಿಕನ್ ಬಾಂಬ್ ರೆಡಿಯಾಗಿದೆ. ಒಂದೊಂದೇ ತೊಗೊಳ್ಳೋಣ. ಕೇರ್ಫುಲ್ಲಾಗಿ ತೊಗೊಳ್ಳಿ, ಒಂದೊಂದ್ಸಲ ಸಿರಿಯೋ ಚಾನ್ಸಸ್ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ಕಲರ್ ಬಂದರೆ ಸಾಕು, ತುಂಬ ಬ್ರೌನ್ ಕಲಿಸ್ಬೇಡಿ, ಟೇಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಬ್ರೌನ್ ಆದರೆ ಅದು ಸ್ವಲ್ಪ ಕಣ್ ಥರ ಟೇಸ್ಟ್ ಬರುತ್ತೆ. ಈ ಕಡೆ ನಮ್ಮದು ಡಯಟ್ ಕಾನ್ಷಿಯಸ್ ಇರೋರಿಗೆ ಅಂತ ಹಾಕಿದ್ವಲ್ಲ, ಅದು ಕೂಡ ರೆಡಿಯಾಗಿದೆ ನೋಡಿ. ಇದನ್ನು ಪ್ಲೇಟಿಗೆ ತೊಗೊಳ್ಳೋಣ. ಇದನ್ನು ಪ್ಲೇಟಿಗೆ ತೊಗೊಳ್ಳೋಣ. ಸೊ ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀನಿ. ನೀವು ಸಾಸ್ನ ತೊಗೋಬೋದಿಲ್ಲ, ನೀವು ಮನೇಲೇ ಮಾಡ್ಕೋಬೋದು. ಸಾಸ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಹೋಮ್ ಮೇಡ್ ಸಾಸ್ ರೆಸಿಪಿನ ತೋರಿಸ್ತೀವಿ. ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಿದೆ ನಿಮಗೆ. ಚೈ ತಿಂತೀರಾ? ಬಾಯಲ್ಲಿ ನೀರು ಬರ್ತಿದೆ ಶ್ವೇತು. ಒಂಚೂರು ಆಯಿಲ್ ಅಬ್ಸರ್ವ್ ಆಗಿಲ್ಲ, ನೋಡ್ಬೋದು ನೋಡಿ, ಒಂಚೂರು ಇಲ್ಲ. ರೆಡಿ ಇದೆ ಚಿಕನ್ ಚೀಸಿ ಬಾಂಬ್. ಶ್ವೇತು ನಮಗೋಸ್ಕರ ಚಿಕನ್ ಚೀಸ್ ಬಾಂಬ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಚಿಕನ್ ಅಂತಾನೆ ಅನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಸಕ್ಕತ್ತಾಗಿದೆ ಟೇಸ್ಟ್. ವಾವ್, ಒಳಗಡೆ ಚೀಸಿ ಹಾಕಿರೋದು ನೋಡಿ, ಫ್ಲೇವರ್ ಚೆನ್ನಾಗಿ ಕೊಡ್ತಾ ಇದೆ. ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ಇದು ಚಿಕನ್ ತರಾನೇ ಫೀಲ್ ಆಗ್ತಲ್ಲ, ಅಷ್ಟು ಚೆನ್ನಾಗಿದೆ. ಈ ರೆಸಿಪಿ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ವಿ. ಇಷ್ಟ ಆಗಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಈ ಥರ ರೆಸಿಪಿಗಳ ವಿಡಿಯೋ ಬೇಕಿದ್ರೆ, ಇಲ್ಲ ನಾವೇನಾದ್ರು ಬ್ಲಾಗಲ್ಲಿ ನಿಮ್ಗೆ ಏನಾರು ಇನ್ಫಾರ್ಮೇಷನ್ ತಿಳಿಸ್ಬೇಕು ಅಂದರೆ ನೀವು ಕಮೆಂಟಲ್ಲಿ ನಮ್ಗೆ ತಿಳಿಸ್ಕೊಡಿ. ನಾವು ಅದೇ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಚಿಕನ್ ಅಲ್ಲಿ ಬ್ರೆಸ್ಟ್ ಪೀಸ್ ಇರುತ್ತಲ್ಲ, ಅಂದ್ರೆ ಒಂಥರ ನಾರ್ ತರ ಬರುತ್ತಲ್ಲ, ಅದನ್ನ ಎಷ್ಟೋ ಜನ ತಿನ್ನಲ್ಲ ಹೇಳ್ಬೇಕಂದ್ರೆ ಸಾಂಬಾರಲ್ಲಾಗ್ಲಿಲ್ಲ. ಬಟ್ ಇದು ನಾವು ಮಾಡೋದು ಬ್ರೆಸ್ಟ್ ಪೀಸ್ ಅಲ್ಲೇ ಮಾಡಿರೋದು. ಒಂದ್ ಸ್ವಲ್ಪನೂ ಅದು ಫೈಬರ್ ತರ ಅನಿಸ್ತಾ ಇಲ್ಲ, ಹಿಂಗೆ ಎಳಿತಾ ಇಲ್ಲ. ತುಂಬಾನೇ ಚೆನ್ನಾಗಿದೆ. ಯಾರು ಆ ತರ ತಿನ್ನಕ್ ಇಷ್ಟ ಪಡ್ದಿಲ್ದವ್ರು ಈ ರೀತಿ ಮಾಡ್ಕೊಂಡು ತಿನ್ಬೋದು.
ತುಂಬಾನೇ ಟೇಸ್ಟಿ ಆಗಿದೆ. ಮತ್ತೆ ನಾವು KFC ಆಗಿರ್ಬೋದು, 5 ಸ್ಟಾರ್ ಚಿಕನ್ಸ್ ಎಲ್ಲ ಹೋಗಿ ತಿಂತೀವಲ್ವಾ, ಅಲ್ಲೆಲ್ಲಾನು ಸೇಮ್ ಇದೇ ಫ್ಲೇವರೇ, ನಮ್ಗೆ ಅದೇ ತರನೇ ನಮ್ಗೆ ಇಲ್ಲಿ ಫ್ಲೇವರ್ ಸಿಕ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.